ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಈ ಕ್ಷಣದಲ್ಲೂ ನೀವೇ ಮೇಡಮ್ ನನ್ನ ಮನಸ್ಸಿನಲ್ಲಿರೋದು ಅಂತ ಸುಬ್ಬು ಹೇಳಿದ್ದು ಕೇಳಿ ಶ್ರಾವಣಿ ಕ್ಷಣ ಖುಷಿಯಲ್ಲಿ ತೇಲಾಡುತ್ತಾಳೆ. ಆದರೆ ಮುಂದೆ ಅವನು ನೀವು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ, ಇಂದು ನಿಮ್ಮ ಮದುವೆ ಚೆನ್ನಾಗಿ ಆಗಬೇಕು, ನೀವು ಜೀವನ ಪೂರ್ತಿ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಕನಸು. ಹಾಗಾಗಿ ನೀವೇ ನನ್ನ ಮನಸ್ಸಲ್ಲಿರೋದು, ಬನ್ನಿ ಮೇಡಮ್ ಹೋಗೋಣ, ಎಲ್ಲರೂ ನಿಮಗಾಗಿ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಕರೆದುಕೊಂಡು ಹೊರಡುತ್ತಾನೆ. ಸುಬ್ಬುಗೆ ತನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಎಂದು ತಿಳಿದು ಶ್ರಾವಣಿಗೆ ದಿಕ್ಕೆ ದೋಚದಂತಾಗುತ್ತದೆ. ಅಳುತ್ತಾ ಸುಬ್ಬು ಹಿಂದೆ ಬರುತ್ತಾಳೆ. ವಿಜಯಾಂಬಿಕಾ ಕಪಿಮುಷ್ಟಿಯಲ್ಲಿ ಸಿಲುಕಿ ಸಾಕಷ್ಟು ವರ್ಷಗಳ ಕಾಲ ಸೆರೆಯಲ್ಲೇ ಬಂಧಿತನಾಗಿದ್ದ ಪೃಥ್ವಿರಾಜ್ಗೆ ತಾನು ಇಲ್ಲಿಂದ ತಪ್ಪಿಸಿಕೊಂಡು ಹೊರ ಹೋಗಲೇಬೇಕು, ಶ್ರಾವಣಿ ಮದುವೆಯನ್ನು ನಿಲ್ಲಿಸಲೇಬೇಕು ಎಂದು ಪಣ ತೊಡುತ್ತಾನೆ. ಟಾಯ್ಲೆಟ್ ಬರುವಂತೆ ನಾಟಕ ಮಾಡಿ ಟಾಯ್ಲೆಟ್ ಒಳಗೆ ಹೋಗಿ ಅಲ್ಲಿಂದ ಮೇಲೆ ಹತ್ತಿ ಕಿಂಡಿಯಿಂದ ಪರಾರಿಯಾಗುತ್ತಾನೆ. ರೌಡಿಗಳು ಬಾಗಿಲು ಒಡೆದು ಒಳಗೆ ಬಂದು ನೋಡಿದಾಗ ಅಲ್ಲಿ ಪೃಥ್ವಿರಾಜ್ ಇರುವುದಿಲ್ಲ. ಎಷ್ಟೇ ಹುಡುಕಾಡಿದರೂ ಅವನು ಸಿಗುವುದಿಲ್ಲ. ದೊಡ್ಡಮನೆಯವರಿಗೆ ಮದುವೆ ಕಾಗದ ಕೊಟ್ಟು ಲಲಿತಾದೇವಿ ಅಮ್ಮನವರನ್ನು ಮಾತನಾಡಿಸಿ ಬರುವ ಪದ್ಮನಾಭ ವೀರೇಂದ್ರ ಬಳಿ ಮಗಳ ಮದುವೆ ಗೊತ್ತಾಗಿದೆ ಎಂದಷ್ಟೇ ಹೇಳುತ್ತಾನೆ. ಸುಬ್ಬು ಮದುವೆ ವಿಚಾರವನ್ನು ಮುಚ್ಚಿಡುತ್ತಾರೆ. ಆದರೆ ಲಲಿತಾದೇವಿ ಅವರ ಬಳಿ ಬಂದು ಮದುವೆ ವಿಚಾರ ಹೇಳಿ ಮದುವೆ ಕಾಗದ ಕೊಡುತ್ತಾರೆ. ಮದುವೆ ಕಾಗದ ನೋಡಿದ ಲಲಿತಾದೇವಿ ಅವರಿಗೆ ವರಲಕ್ಷ್ಮಿ ಮದುವೆ ಜೊತೆ ಸುಬ್ಬು ಮದುವೆ ಕೂಡ ನಡೆಯುತ್ತಿರುವುದು ತಿಳಿಯುತ್ತದೆ. ಅವರಿಗೆ ಈಗ ದಿಕ್ಕೆ ದೋಚದಂತಾಗುತ್ತದೆ. ಕಣ್ಣೆದುರೇ ಮೊಮ್ಮಗಳ ಜೀವನ ಹಾಳಾಗುತ್ತಿದ್ದರೂ ತಾನು ಏನು ಮಾಡಲಾಗದ ಸ್ಥಿತಿಯಲ್ಲಿ ಇರುವುದು ಅವರಿಗೆ ನೋವು ನೀಡುತ್ತದೆ. ದೇವರು ಏನು ಮಾಡಲು ಹೊರಟಿದ್ದಾನೆ ಎಂದು ಅರಿವಾಗದೆ ಬೇಸರ ಮಾಡಿಕೊಳ್ಳುತ್ತಾರೆ. ಇತ್ತ ಸುಬ್ಬು ಮನೆಯಲ್ಲಿ ಅರಿಶಿಣ ಶಾಸ್ತ್ರದ ಸಂಭ್ರಮ ಜೋರಾಗಿರುತ್ತದೆ. ಆದರೆ ಇಂದಿನಂತೆ ಸುಬ್ಬು ಬಂದಿಲ್ಲ ಎಂದು ತಕರಾರು ತೆಗೆಯುತ್ತಾರೆ ಇಂದ್ರಮ್ಮ. ಆದರೆ ಅವರನ್ನು ಹೇಗೋ ಸಮಾಧಾನ ಮಾಡಿ ವರಲಕ್ಷ್ಮಿ ವರದನ ಅರಿಶಿಣ ಶಾಸ್ತ್ರ ಮೊದಲು ಆಗುವಂತೆ ಮಾಡಿ ನಂತರ ಶ್ರೀವಲ್ಲಿ ಅರಿಶಿಣ ಶಾಸ್ತ್ರ ಮಾಡೋಣ ಎನ್ನುತ್ತಾರೆ. ಅಲ್ಲಿ ಅರಿಶಿಣ ಶಾಸ್ತ್ರದ ಸಂಭ್ರಮ ಶುರುವಾಗುತ್ತದೆ. ಇಲ್ಲಿ ಶ್ರಾವಣಿ ಮನೆಯಲ್ಲೂ ರೆಸಾರ್ಟ್ನಲ್ಲಿ ಅರಿಶಿಣ ಶಾಸ್ತ್ರ ಶುರುವಾಗುತ್ತದೆ. ವಿಜಯಾಂಬಿಕಾ ಬಳಿ ಮೊದಲು ಅರಿಶಿಣ ಹಚ್ಚು ಎಂದು ವೀರೇಂದ್ರ ಹೇಳುತ್ತಾರೆ. ಇನ್ನೇನು ಆಕೆ ಶ್ರಾವಣಿಗೆ ಅರಿಶಿಣ ಹಚ್ಚಬೇಕು. ಆಗ ವಿಜಯಾಂಬಿಕಾಗೆ ರೌಡಿಗಳಿಂದ ಕಾಲ್ ಬರುತ್ತದೆ. ಅವಳು ಅರಿಶಿಣ ಹಚ್ಚೋದು ಬಿಟ್ಟು ಗಡಿಬಿಡಿಯಲ್ಲಿ ಅಲ್ಲಿಂದ ಹೊರಟು ಬಿಡುತ್ತಾಳೆ. ಕಾಲ್ ರಿಸೀವ್ ಮಾಡಿ ಪದೇ ಕಾಲ್ ಮಾಡಬೇಡ ಅಂತ ಹೇಳಿಲ್ವ ಅಂತ ಬೈಯುವಾಗಲೇ ಅವನು ಪೃಥ್ವಿರಾಜ್ ತಪ್ಪಿಸಿಕೊಂಡ ವಿಚಾರವನ್ನು ಹೇಳುತ್ತಾನೆ. ವಿಜಯಾಂಬಿಕಾ ಗಾಬರಿಯಲ್ಲಿ ತಪ್ಪಿಸಿಕೊಂಡು ಬಿಟ್ನ, ಯಾವುದೇ ಕಾರಣಕ್ಕೂ ಅವನು ಇಲ್ಲಿಗೆ ಬರಬಾರದು ಎಂದು ಹೇಳಿರುತ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಬರುವ ವೀರೇಂದ್ರ ಯಾರಿಗೆ ಅಕ್ಕ ಹೇಳ್ತಾ ಇರೋದು, ಯಾರು ತಪ್ಪಿಸಿಕೊಂಡ್ರು ಅಂತ ಕೇಳ್ತಾನೆ. ಇದರಿಂದ ವಿಜಯಾಂಬಿಕಾಗೆ ಶಾಕ್ ಹೊಡೆದಂತಾಗುತ್ತದೆ. ವಿಜಯಾಂಬಿಕಾ ಎಂದಿನಂತೆ ವೀರುಗೆ ಏನಾದರೂ ಹೇಳಿ ತಪ್ಪಿಸಿಕೊಳ್ಳುತ್ತಾಳಾ ಅಥವಾ ವಿಜಯಾಂಬಿಕಾ ಬಂಡವಾಳ ವೀರು ಎದುರು ಬಯಲಾಗುತ್ತಾ? ಶ್ರಾವಣಿ ಮದುವೆ ಮದನ್ ಜೊತೆಗೆ ನಡೆಯುತ್ತಾ ತಪ್ಪಿಸಿಕೊಂಡ ಪೃಥ್ವಿರಾಜ್ ಏನು ಮಾಡಲು ಹೊರಟಿದ್ದಾನೆ? ಈ ಎಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನಿರೀಕ್ಷಿಸಬಹುದು.